ಅನುಕೂಲ ಇಲ್ಲ, ನೀರಿಲ್ಲ ಅಂಥೇಳಿ ಸ್ಮಶಾನದಲ್ಲೂ ಚಳುವಳಿ ಮಾಡಿದ್ದಾನೆ. ಆದರೆ ಈ ಪರಿಸ್ಥಿತಿಯ ಬಗ್ಗೆ ಚಳುವಳಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಮೊದಲ ಕ್ರಮ. ಬೆಂಗಳೂರು ಈ ಒಂದು ಮಹಾನಗರ ಪಾಲಿಕೆ ನನಗೆ ಗೊತ್ತಿಲ್ವಾ ಇದು ಹೆಸರು ಗ್ರೇಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರು ಆದಮೇಲೆ ಜನಗಳಿಗೆ ಕಸ ಹಾಕ್ತಾ ಇದ್ದಾರೆ, ಕಸ ಸುರಿತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಆದಮೇಲೆ ಜನಗಳ ಮೇಲೆ, ನಾಗರಿಕರ ಮೇಲೆ ಕಸವನ್ನು ಸುರಿತಾ ಇದ್ದಾರೆ. ಗ್ರೇಟರ್ ಬೆಂಗಳೂರಿಗೆ ಯಾರು ಅಧ್ಯಕ್ಷರು? ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ಉಪಾಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಆಡಳಿತಾಧಿಕಾರಿ ಮತ್ತು ಕಮಿಷನರ್. ಸದ್ಯಕ್ಕೆ ಇದು ಒಂದು ನಾಗರಿಕ ಸಮಾಜ. ನೀವು ಏನು ಬೇಕಾದ್ರೂ ಹಾಕಿ, ಯಾವ ರೀತಿ ಬೇಕಾದರೂ ಹೇಳಿ, ಆದರೆ ಕಸ ಹಾಕ್ದೇದವ್ರ ಮನೆ ಮುಂದೆ ನಾವೇ ಕಸ ಹಾಕ್ತೀವಿ ಅನ್ನೋ ಮಟ್ಟಕ್ಕೆ ಇದು ಪ್ರಜಾತಂತ್ರ ವ್ಯವಸ್ಥೆಯ ಅವಹೇಳನ, ಅತ್ಯಂತ ಅಗೌರವ. ಬೆಂಗಳೂರಿನ ನಾಗರಿಕರಿಗೆ ಮಾಡಿದಂಥ ಅಗೌರವ. ಇನ್ನೊಂದು ವಾರದೊಳಗಾಗಿ ಈ ಕಸ ಎಸೆಯುವ ತೀರ್ಮಾನವನ್ನು ಮಾಡದೇ ಇದ್ದರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಆಡಳಿತಾಧಿಕಾರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಕಮಿಷನರ್ ಮನೆ ಮುಂದೆ ಕಸ ಹಾಕ್ತೀವಿ. ಅದಕ್ಕೂ ಬಗ್ಗದೇ ಇದ್ದರೆ ಎಲ್ಲ ಕನ್ನಡ ಒಕ್ಕೂಟ ಎಲ್ಲರೂ ಸೇರಿ ಬೆಂಗಳೂರು ಬಂದ್ ಕರೆ ಕೊಡ್ತೀವಿ. ಏನು ನಾಗರಿಕರನ್ನ ನೀವು ಅವಹೇಳನ ಮಾಡ್ತಾ ಇದ್ದೀರಿ. ಈ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥವ್ರು ಒಬ್ಬರೇ ಒಬ್ಬರು ಕನ್ನಡ ಚಳವಳಿ ವಾಟಾಳ್ ಪಕ್ಷ, ವಾಟಾಳ್ ನಾಗರಾಜ್. ಎಲ್ಲರ ಮನೆಯ ಮುಂದೆ ಅವಮಾನ. ಅದಕ್ಕೂ ನೀವು ಬಗ್ಲಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ಆಡಳಿತಾಧಿಕಾರಿ ಮೇಲೆ, ಕಮಿಷನರ್ ಮೇಲೆ ಹೈಕೋರ್ಟ್ನಲ್ಲಿ ರಿಟ್ ಆಗ್ತೇವೆ. ಹುಡುಗಾಟ ಇದು. ಆಮೇಲೆ ಅದಕ್ಕಾಗಲಿಲ್ಲ, ಬೀದಿಯಲ್ಲಿ ಕಸದ ಮೆರವಣಿಗೆ ಮಾಡ್ತೀವಿ. ಅನಾಗರಿಕ, ಅವಿವೇಕ, ಅನ್ಯಾಯ. ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ಕಮಿಷನರ್ ಮೇಲೆ, ಆಡಳಿತಾಧಿಕಾರಿ ಮೇಲೆ ಮಾನನಷ್ಟ ಮೊಕದ್ದಮೆ. ಯಾರ್ಯಾರ ಮನೆಯ ಮುಂದೆ ಕಸ ಹಾಕ್ತೀರಿ ಎಲ್ಲರೂ ಮಾನನಷ್ಟ ಮೊಕದ್ದಮೆಯನ್ನು ಹಾಕಬೇಕಾಗುತ್ತೆ. ಎಚ್ಚರ. ಎಲ್ಲಿಂದ ಬಂದವರು ಕಸ ಹಾಕಿದ್ರೆ ಕಸ ಎತ್ತಬೇಕಾಗಿರೋದು ಬೆಂಗಳೂರಿನ ನಗರ ಮಹಾಪಾಲಿಕೆಯ ಕರ್ತವ್ಯ. ಕಸ ಗುಡಿಸ್ಬೇಕಾದ್ದು ಪ್ರಶ್ನೆನೇ ಇಲ್ಲರಿ. ಅದಕ್ಕೋಸ್ಕರ ನೀವು ಮನೆ ಮಾಲೀಕರು ಹೇಳೋದು ಹೊಡೆದು ಬಿಡ್ತೀರಾ? ಹೊಡಿತೀರನ್ರಿ? ಕೂತ್ಕೊಳ್ಳೆ, ಗೊತ್ತು ನಿಂದು ಯಾವ ದೊಡ್ಡ ಮನುಷ್ಯ, ಕೂತ್ಕೊಳ್ಳೆ. ಏನು ಕೇಳೋದು? ಹಾಕ್ಬಾರ್ದು, ಹಾಕಕ್ಕೆ ಕೂಡ್ದು ಮನೆ ಮುಂದೆ ನೀವು ಎತ್ತಬೇಕಾದವ್ರು ನೀವು. ಈ ನಾಟಕ ಬೇಡ. ಎತ್ತಬೇಕಾದವ್ರು ನೀವು, ಕಸ ಗುಡಿಸ್ಬೇಕಾದವ್ರು ನೀವು. ಅದಕ್ಕೆ ಜನಗಳ ಮನೆ ಮುಂದೆ ಕಸ ಹಾಕ್ತೀರ ನೀವು. ಹೌದು, ಸಾರ್ವಜನಿಕರ ಜವಾಬ್ದಾರಿ ಇರಬಾರ್ದು ಅಂತ ನಾನು ಹೇಳೋದಿಲ್ಲ. ಆದರೆ ಸಾರ್ವಜನಿಕರ ಜವಾಬ್ದಾರಿ ಇಲ್ಲ ಅಂಥೇಳಿ ನೀವು ಕಸ ಹಾಕ್ತಕ್ಕಂಥದ್ದು ಎಷ್ಟು ಸರಿ. ಅದು ಬಿಟ್ಟು ಬೇರೆ ವಿಧಾನ ಏನಿದೆ ಆ ವಿಧಾನ ಮಾಡಿ. ಪಾಲಿಕೆಯವರು ಮಾಡಬೇಕಾದ್ದು ಇನ್ನೂ ಹೆಚ್ಚಿಗೆ ಪೌರ ಕಾರ್ಮಿಕರು ಮಾಡಬೇಕು, ಗಾಡಿಗಳು ಕಳಿಸ್ಬೇಕು, ತೀವ್ರವಾಗಿ ಹೇಳಬೇಕು. ಎಲ್ಲ ರೀತಿಯ ವಿಚಾರವನ್ನು ಹೇಳಿ ಜನರಿಗೆ ತಿಳುವಳಿಕೆ ಮಾಡಬೇಕು. ತಪ್ಪು ತಿಳ್ಕೊಬೇಡ, ಬೇಜಾರು ಮಾಡ್ಕೋಬೇಡ. ಎಲ್ಲರೂ ಆಯಿತು, ಕೋಪಿಸ್ಕೋಬೇಡ ಸುಮ್ಮನೆ. ಆಯಿತಾ? ಇರಲಿ. ಆದ್ದರಿಂದ ಇಲ್ಲಿ ಬೆಂಗಳೂರು ನಗರಸಭೆಯವರು ಇತಿಹಾಸದಲ್ಲಿ ಸುಮಾರು ಈ ನಗರಸಭೆಯಿಂದ ಈ
ಗ್ರೇಟರ್ ಬೆಂಗಳೂರಿಗೆ ಸುಮಾರು 70-75 ವರ್ಷ ಆಗಿದೆ. ಮೊದಲು ಮುನ್ಸಿಪಾಲ್ಟಿ ಆಗಿತ್ತು. ಅಲ್ಲಿಂದ ಇಲ್ಲಿನವರೆಗೆ ಇಂಥ ಪರಿಸ್ಥಿತಿ ಎಂದು ನಡೆದಿರಲಿಲ್ಲ. ಆದ್ದರಿಂದ ಇದು ಜನರಿಗೆ, ನಾಗರಿಕರಿಗೆ ಅಪಮಾನ. ಇದ್ರ ಜೊತೆಗೆ ಮತ್ತೊಂದು ವಿಚಾರ ತಮಗೆ ತಿಳಿಸ್ತೇನೆ. ಇವತ್ತು ಬೆಳಗಾವಿ ಕನ್ನಡ ರೈತರು ಬೆಳಗಾವಿಯಲ್ಲಿ ಕಬ್ಬಿನ ಬಗ್ಗೆ 3500 ಕೊಡಬೇಕು ಅಂಥೇಳಿ ಹೋರಾಟ ಮಾಡ್ತಾ ಇದ್ದಾರೆ. ನನ್ನ ಸಂಪೂರ್ಣ ಬೆಂಬಲ 3500 ಕೊಡಬೇಕು. ಸರ್ಕಾರಕ್ಕೆ ಕೇಳ್ತೀನಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸೇರಿ ಕಬ್ಬಿನ ಬೆಳೆಗಾರರಿಗೆ ಬೆಂಬಲ ಕೊಡಬೇಕು. ನಾನು ಹೇಳ್ತೀನಿ, 1 ದಿನ 2 ದಿನ ನೋಡ್ತೀನಿ. ಸರ್ಕಾರದ ಇದೇ ರೀತಿ ಮುಂದುವರೆದರೆ ನಾನು ಚಳುವಳಿಯಲ್ಲಿ, ರೈತ ಚಳುವಳಿಯಲ್ಲಿ ಭಾಗವಹಿಸ್ತೇವೆ. ಇದರ ಜೊತೆಗೆ ನಮ್ಮ ಒಕ್ಕೂಟ ತೀವ್ರವಾಗಿ ಸೇರಿ ಇದರ ಬಗ್ಗೆ ಒಂದು ಗಂಭೀರವಾಗಿ ರೈತರಿಗೆ ಬೆಂಬಲ ಕೊಡುವ ತೀರ್ಮಾನವನ್ನು ಕೈಗೊಳ್ತೇವೆ. ಸಾವಿರಾರು ಚಳುವಳಿಗಳನ್ನು ಮಾಡಿದ್ದೇನೆ. ಸ್ಮಶಾನದಲ್ಲೂ ಅನುಕೂಲ ಇಲ್ಲ, ನೀರಿಲ್ಲ ಅಂಥೇಳಿ ಸ್ಮಶಾನದಲ್ಲೂ ಚಳುವಳಿ ಮಾಡಿದ್ದೇನೆ. ಆದರೆ ಈ ಪರಿಸ್ಥಿತಿಯ ಬಗ್ಗೆ ಚಳುವಳಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಮೊದಲ ಕ್ರಮ. ಬೆಂಗಳೂರು ಈ ಒಂದು ಮಹಾನಗರ ಪಾಲಿಕೆ ನನಗೆ ಗೊತ್ತಿಲ್ವಾ? ಇದು ಹೆಸರು ಗ್ರೇಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರು ಆದಮೇಲೆ ಜನಗಳಿಗೆ ಕಸ ಹಾಕ್ತಾ ಇದ್ದಾರೆ, ಕಸ ಸುರಿತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಆದಮೇಲೆ ಜನಗಳ ಮೇಲೆ, ನಾಗರಿಕರ ಮೇಲೆ ಕಸವನ್ನು ಸುರಿತಾ ಇದ್ದಾರೆ. ಗ್ರೇಟರ್ ಬೆಂಗಳೂರಿಗೆ ಯಾರು ಅಧ್ಯಕ್ಷರು? ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ಉಪಾಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಆಡಳಿತಾಧಿಕಾರಿ ಮತ್ತು ಕಮಿಷನರ್. ಸದ್ಯಕ್ಕೆ ನಾನು ಇದು ಒಂದು ನಾಗರಿಕ ಸಮಾಜ. ನೀವು ಏನು ಬೇಕಾದ್ರೂ ಹಾಕಿ, ಯಾವ ರೀತಿ ಬೇಕಾದರೂ ಹೇಳಿ, ಆದರೆ ಕಸ ಹಾಕ್ದೇದವ್ರ ಮನೆ ಮುಂದೆ ನಾವೇ ಕಸ ಹಾಕ್ತೀವಿ ಅನ್ನೋ ಮಟ್ಟಕ್ಕೆ ಇದು ಪ್ರಜಾತಂತ್ರ ವ್ಯವಸ್ಥೆಯ ಅವಹೇಳನ, ಅತ್ಯಂತ ಅಗೌರವ. ಬೆಂಗಳೂರಿನ ನಾಗರಿಕರಿಗೆ ಮಾಡಿದಂಥ ಅಗೌರವ. ಇನ್ನೊಂದು ವಾರದೊಳಗಾಗಿ ಈ ಕಸ ಎಸೆಯುವ ತೀರ್ಮಾನವನ್ನು ಮಾಡದೇ ಇದ್ದರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಆಡಳಿತಾಧಿಕಾರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಕಮಿಷನರ್ ಮನೆ ಮುಂದೆ ಕಸ ಹಾಕ್ತೀವಿ. ಅದಕ್ಕೂ ಬಗ್ದೇ ಇದ್ದರೆ ಎಲ್ಲ ಕನ್ನಡ ಒಕ್ಕೂಟ ಎಲ್ಲರೂ ಸೇರಿ ಬೆಂಗಳೂರು ಬಂದ್ ಕರೆ ಕೊಡ್ತೀವಿ. ಏನು ನಾಗರಿಕರನ್ನ ನೀವು ಅವಹೇಳನ ಮಾಡ್ತಾ ಇದ್ದೀರಿ. ಈ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥವ್ರು ಒಬ್ಬರೇ ಒಬ್ಬರು ಕನ್ನಡ ಚಳವಳಿ ವಾಟಾಳ್ ಪಕ್ಷ, ವಾಟಾಳ್ ನಾಗರಾಜ್. ಎಲ್ಲರ ಮನೆಯ ಮುಂದೆ ಅವಮಾನ. ಅದಕ್ಕೂ ನೀವು ಬಗ್ಲಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ಆಡಳಿತಾಧಿಕಾರಿ ಮೇಲೆ, ಕಮಿಷನರ್ ಮೇಲೆ ಹೈಕೋರ್ಟ್ನಲ್ಲಿ ರಿಟ್ ಆಗ್ತೇವೆ. ಹುಡುಗಾಟ ಇದು. ಆಮೇಲೆ ಅದಕ್ಕಾಗಲಿಲ್ಲ, ಬೀದಿಯಲ್ಲಿ ಕಸದ ಮೆರವಣಿಗೆ ಮಾಡ್ತೀವಿ. ಅನಾಗರಿಕ, ಅವಿವೇಕ, ಅನ್ಯಾಯ. ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ಕಮಿಷನರ್ ಮೇಲೆ, ಆಡಳಿತಾಧಿಕಾರಿ ಮೇಲೆ ಮಾನನಷ್ಟ ಮೊಕದ್ದಮೆ. ಯಾರ್ಯಾರ ಮನೆಯ ಮುಂದೆ ಕಸ ಹಾಕ್ತೀರಿ ಎಲ್ಲರೂ ಮಾನನಷ್ಟ ಮೊಕದ್ದಮೆಯನ್ನು ಹಾಕಬೇಕಾಗುತ್ತೆ. ಎಚ್ಚರ. ಎಲ್ಲಿಂದ ಬಂದವರು ಕಸ ಹಾಕಿದ್ರೆ ಕಸ ಎತ್ತಬೇಕಾಗಿರೋದು ಬೆಂಗಳೂರಿನ ನಗರ ಮಹಾಪಾಲಿಕೆಯ ಕರ್ತವ್ಯ. ಕಸ ಗುಡಿಸ್ಬೇಕಾದ್ದು ಪ್ರಶ್ನೆನೇ ಇಲ್ಲರಿ. ಅದಕ್ಕೋಸ್ಕರ ನೀವು
ಮನೆ ಮಾಲೀಕರು ಹೇಳೋದು ಹೊಡೆದು ಬಿಡ್ತೀರಾ? ಹೊಡಿತೀರನ್ರಿ? ಏ ಕೂತ್ಗಳೇ ಗೊತ್ತು ನಿಂದು, ಯಾವ ದೊಡ್ಡ ಮನುಷ್ಯ ಕೂತ್ಗಳೇ, ಏನು ಕೇಳೋದು? ಹಾಕ್ಬಾರ್ದು, ಹಾಕಕ್ಕೆ ಕೂಡ್ದು ಮನೆ ಮುಂದೆ ನೀವು ಎತ್ತಬೇಕಾದವ್ರು ನೀವು, ಈ ನಾಟಕ ಬೇಡ. ಎತ್ತಬೇಕಾದವ್ರು ನೀವು, ಕಸ ಗುಡಿಸ್ಬೇಕಾದವ್ರು ನೀವು, ಅದಕ್ಕೆ ಜನಗಳ ಮನೆ ಮುಂದೆ ಕಸ ಹಾಕ್ತೀರ ನೀವು? ಹೌದು, ಸಾರ್ವಜನಿಕರ ಜವಾಬ್ದಾರಿ ಇರಬಾರ್ದು ಅಂತ ನಾನು ಹೇಳೋದಿಲ್ಲ. ಆದರೆ ಸಾರ್ವಜನಿಕರ ಜವಾಬ್ದಾರಿ ಇಲ್ಲ ಅಂಥೇಳಿ ನೀವು ಕಸ ಹಾಕ್ತಕ್ಕಂಥದ್ದು ಎಷ್ಟು ಸರಿ? ಅದು ಬಿಟ್ಟು ಬೇರೆ ವಿಧಾನ ಏನಿದೆ ಆ ವಿಧಾನ ಮಾಡಿ. ಪಾಲಿಕೆಯವರು ಮಾಡಬೇಕಾದ್ದು ಇನ್ನೂ ಹೆಚ್ಚಿಗೆ ಪೌರ ಕಾರ್ಮಿಕರು ಮಾಡಬೇಕು, ಗಾಡಿಗಳು ಕಳಿಸ್ಬೇಕು, ತೀವ್ರವಾಗಿ ಹೇಳಬೇಕು, ಎಲ್ಲ ರೀತಿಯ ವಿಚಾರವನ್ನು ಹೇಳಿ ಜನರಿಗೆ ತಿಳುವಳಿಕೆ ಮಾಡಬೇಕು. ತಪ್ಪು ತಿಳ್ಕೊಬೇಡ, ಬೇಜಾರು ಮಾಡ್ಕೋಬೇಡ ಎಲ್ಲರೂ. ಆಯಿತು, ತಿರುಗಿ ಕೋಪಿಸ್ಕೋಬೇಡ ಸುಮ್ಮನೆ, ಆಯಿತಾ? ಇರಲಿ. ಆದ್ದರಿಂದ ಇಲ್ಲಿ ಬೆಂಗಳೂರು ನಗರಸಭೆಯವರು ಇತಿಹಾಸದಲ್ಲಿ ಸುಮಾರು ಈ ನಗರಸಭೆಯಿಂದ ಈ ಗ್ರೇಟರ್ ಬೆಂಗಳೂರಿಗೆ ಸುಮಾರು 70-75 ವರ್ಷ ಆಗಿದೆ. ಮೊದಲು ಮುನ್ಸಿಪಾಲ್ಟಿ ಆಗಿತ್ತು. ಅಲ್ಲಿಂದ ಇಲ್ಲಿನವರೆಗೆ ಇಂಥ ಪರಿಸ್ಥಿತಿ ಎಂದು ನಡೆದಿರಲಿಲ್ಲ. ಆದ್ದರಿಂದ ಇದು ಜನರಿಗೆ, ನಾಗರಿಕರಿಗೆ ಅಪಮಾನ. ಇದ್ರ ಜೊತೆಗೆ ಮತ್ತೊಂದು ವಿಚಾರ ತಮಗೆ ತಿಳಿಸ್ತೇನೆ. ಇವತ್ತು ಬೆಳಗಾವಿ ಕನ್ನಡ ರೈತರು ಬೆಳಗಾವಿಯಲ್ಲಿ ಕಬ್ಬಿನ ಬಗ್ಗೆ 3500 ಕೊಡಬೇಕು ಅಂಥೇಳಿ ಹೋರಾಟ ಮಾಡ್ತಾ ಇದ್ದಾರೆ. ನನ್ನ ಸಂಪೂರ್ಣ ಬೆಂಬಲ 3500 ಕೊಡಬೇಕು. ಸರ್ಕಾರಕ್ಕೆ ಕೇಳ್ತೀನಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸೇರಿ ಕಬ್ಬಿನ ಬೆಳೆಗಾರರಿಗೆ ಬೆಂಬಲ ಕೊಡಬೇಕು. ನಾನು ಹೇಳ್ತೀನಿ, 1 ದಿನ 2 ದಿನ ನೋಡ್ತೀನಿ. ಸರ್ಕಾರದ ಇದೇ ರೀತಿ ಮುಂದುವರೆದರೆ ನಾನು ರೈತ ಚಳುವಳಿಯಲ್ಲಿ ಭಾಗವಹಿಸ್ತೇವೆ. ಇದರ ಜೊತೆಗೆ ನಮ್ಮ ಒಕ್ಕೂಟ ತೀವ್ರವಾಗಿ ಸೇರಿ ಇದ್ರ ಬಗ್ಗೆ ಒಂದು ಗಂಭೀರವಾಗಿ ರೈತರಿಗೆ ಬೆಂಬಲ ಕೊಡುವ ತೀರ್ಮಾನವನ್ನು ಕೈಗೊಳ್ತೇವೆ.